ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕರ್ನಾಟಕ ಕಾಂಗ್ರೆಸ್ ಪಾಳ್ಯದಲ್ಲಿ ಇದೀಗ ಯಾವುದೂ ಸರಿ ಇಲ್ಲ ಎನ್ನುವ ಹಂತಕ್ಕೆ ತಲುಪಿ ಸದ್ಯವೇ ಕಾಂಗ್ರೆಸ್ ಪಾಳ್ಯ ಎರಡು ಬಣವಾಗಿ ಹೋಳಾದರೂ ಅಚ್ಚರಿ ಇಲ್ಲ ಎನ್ನುವಂಥ ಹಂತಕ್ಕೆ ಬಂದು ತಲುಪಿದೆ. ಮತ್ತು ಮುಖ್ಯಮಂತ್ರಿ ಪಟ್ಟ ತಾನು ಉಳಿಸ್ಕೊಳ್ಬೇಕೆನ್ನುವಂಥ ಹಠಕ್ಕೆ ಸಿದ್ದರಾಮಯ್ಯನವರು ಬಿದ್ದಿದ್ರೆ, ಮತ್ತೊಂದು ಕಡೆ ನನಗೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟುಕೊಡಬೇಕು, ಇಲ್ಲಾಂದರೆ ಪಕ್ಷವನ್ನೇ ಎರಡು ಹೋಳು ಮಾಡ್ತೇನೆ ಎನ್ನುವಂಥ ಹಂತಕ್ಕೆ ಬಂದು ತಲುಪಿದಂತಿದೆ ಡಿ ಕೆ ಮತ್ತು ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಣದವರು. ಇದರ ಜೊತೆಗೆ ಈ ಎಲ್ಲ ಬೆಳವಣಿಗೆಯನ್ನು ಗಮನಿಸಿದಂಥ ಬಿಜೆಪಿಯ ಕೇಂದ್ರ ಹೈಕಮಾಂಡ್ ಕೂಡ ರಾಜ್ಯ ನಾಯಕರಿಗೆ ಒಂದು ಎಚ್ಚರಿಕೆಯ ಸೂಚನೆಯನ್ನು ಕೊಟ್ಟಿದೆ. ಜೊತೆಗೆ ಬಿಜೆಪಿಯ ಕೇಂದ್ರ ಹೈಕಮಾಂಡ್ ಕೊಟ್ಟಂಥ ಸೂಚನೆ ಇದೆಯಲ್ಲ, ನೀವು ಕೂಡ ರಾಜ್ಯ ನಾಯಕರೇ, ನೀವು ಕೂಡ ರೆಡಿಯಾಗಿರಿ ಎನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದೆ. ಹಾಗಾದರೆ ಯಾವುದಕ್ಕೆ ಬಿಜೆಪಿಯ ರಾಜ್ಯ ನಾಯಕರು ರೆಡಿ ಇರಬೇಕು? ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಕೊಟ್ಟಿಲ್ಲ ಅಂದರೆ ಅವರೇನಾದರೂ ಬಿಜೆಪಿಗೆ ಒಂದು ಸರ್ಕಾರ ಮಾಡ್ತಾರಾ? ಅದಕ್ಕೆ ರೆಡಿ ಇರಬೇಕಾ? ಅಥವಾ ಆಪರೇಷನ್ ಕಮಲ ಎನ್ನುವಂಥ ಒಂದು ಆಪರೇಷನ್ ಮುಖಾಂತರ 40-50 MLAಗಳನ್ನು ರಿಸೈನ್ ಮಾಡಿಸಿ ಆ ಸರ್ಕಾರವನ್ನು ಬೀಳಿಸಿ ಬಿಜೆಪಿ ರಾಜ್ಯ ಸರ್ಕಾರವನ್ನು ಮಾಡಬೇಕು ಎನ್ನುವಂಥ ಸೂಚನೆಯನ್ನು ಕೊಟ್ಟು ಅದಕ್ಕೆ ರೆಡಿ ಇರಬೇಕಾ? ಅಥವಾ ಮೂರನೇದಾಗಿ ಮತ್ತಿನ್ನೇನು ಬಿಜೆಪಿ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಸೂಚಿಸಿದೆಯಾ? ಬಿಜೆಪಿಯ ರಾಜ್ಯ ನಾಯಕರಿಗೆ ಬಿಜೆಪಿಯ ಕೇಂದ್ರ ಹೈಕಮಾಂಡ್ ಕೊಟ್ಟಂತ ಆ ಸೂಚನೆ ಏನು? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ವೀಕ್ಷಕರೇ, ಕಾಂಗ್ರೆಸ್ ಪಾಳ್ಯದಲ್ಲಿ 2023 ನಂತರ ಯಾವುದೂ ಸರಿ ಇಲ್ಲ ಎನ್ನುವಂಥ ಹಂತಕ್ಕೆ ತಲುಪಿ ಇದೀಗ 2.5 ವರ್ಷಗಳ ಅವಧಿ ಮುಗಿತಾ ಬರ್ತಾ ಇದ್ದಂತೆ ಕಾಂಗ್ರೆಸ್ ಪಾಳ್ಯದಲ್ಲಿ ಕಲ್ಲೋಲವಾಗಿ ಎರಡು ಬಣ ಇದೆ ಅನ್ನೋದು ಇದೀಗ ಜಗಜ್ಜಾಹೀರಾಗಿದೆ. ಒಂದು ಕಡೆ ಡಿ ಕೆ ಶಿಯ ಬಣದ ನಾಯಕರು ಕೇಂದ್ರ ಹೈಕಮಾಂಡನ್ನು ಮೀಟ್ ಮಾಡಿ ತಮ್ಮ ನಾಯಕರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರೆ, ಮತ್ತೊಂದು ಕಡೆ ಡಿ ಕೆ ಶಿ ಬಣವನ್ನು ಹೇಗಾದರೂ ಮಾಡಿ ಹಣಿಯಲೇಬೇಕು ಮತ್ತು ಸಿಎಂ ಪಟ್ಟದಿಂದ ದೂರ ಇಡಬೇಕೆನ್ನುವಂಥ ಹಂತಕ್ಕೆ ಹೋಗಿರುವಂಥ ಸಿದ್ದರಾಮಯ್ಯನವರ ಆಪ್ತ ಬಣ ಮತ್ತು ಹಿರಿಯ ಸಚಿವರು ನಿನ್ನೆ ಸತೀಶ್ ಜಾರಕಿಹೊಳಿಯವರ ಒಂದು ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಕೂಡ ಮಾಡಿದ್ರು. ಅದಾದ ನಂತರ ಇಬ್ಬರು ನಾಯಕರು, ಅಂದರೆ ಮುಖ್ಯಮಂತ್ರಿಯವರು ಇವತ್ತು ಹೇಳಿದ್ರು, ಇಲ್ಲ ಈ ವರ್ಷದ ಬಜೆಟನ್ನು ನಾನೇ ಮಂಡನೆ ಮಾಡ್ತೇನೆ, ಮುಂದಿನ ವರ್ಷವೂ ನಾನೇ ಬಜೆಟ್ ಮಾಡ್ತೇನೆ, ಟೋಟಲಿ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಮತ್ತು ಕೇಂದ್ರ ಹೈಕಮಾಂಡ್ ಕೂಡ ನನಗೆ ಸಚಿವ ಸಂಪುಟದ ಪುನರಚನೆ ಮಾಡುವಂಥ ಅವಕಾಶ ಕೊಟ್ಟಿದೆ, ಈ ಮಾತನ್ನು ನಾನು ಕೇಳಬೇಕು, ಡಿ ಕೆ ಯು ಕೇಳಬೇಕು ಎನ್ನುವಂಥ ಅಚ್ಚರಿ ಹೇಳಿಕೆಯನ್ನು ಕೊಟ್ಟಿದ್ದರು ಮತ್ತು ಕಟ್ಟಿ ತುಂಡಾದಂತೆ ಮಾತಾಡಿದರು. ಅದರ ನಂತರ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದರು, ಇಲ್ಲ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ಸಂಚಲನ ಆಗ್ತಾಯಿದೆ ಎನ್ನುವಂಥ ಮಾತನ್ನು ಹೇಳಿ ಅದಕ್ಕೆ ನಾನು ಹೊಣೆಯಲ್ಲ, ಜೊತೆಗೆ ನಾನು ಬಣವನ್ನು ಮಾಡಲ್ಲ ಎನ್ನುವಂಥ ಮಾತನ್ನು ಹೇಳಿ ಅದಾದ ನಂತರ ತಮ್ಮ ಆಪ್ತರ ಜೊತೆಗೆ ವಿನಯ್ ಕುಲಕರ್ಣಿಯವರನ್ನ ಮೀಟ್ ಮಾಡುವ ಹಂತಕ್ಕೂ ಹೋಗಿದ್ರು. ಅಂದರೆ ವಿನಯ್ ಕುಲಕರ್ಣಿಯವರು ಇದೀಗ ಪರಪ್ಪನ ಅಗ್ರಹಾರದ ಜೈಲಲ್ಲಿದ್ದಾರೆ. ನನ್ನ ಮುಂದಿನ ನಿರ್ಧಾರವನ್ನು ನಾನು ನೇರವಾಗಿ ತನ್ನ ಆಪ್ತರಾಗಿರುವಂಥ ಎಲ್ಲ ಮುಖಂಡರಿಗೂ ತಿಳಿಸಬೇಕು, ಎಲ್ಲ MLAಗಳು ತಿಳಿಸಿದ್ದೇನೆ, ಜೊತೆಗೆ ಈಗ ದೂರ ಇರುವಂಥ ವಿನಯ್ ಕುಲಕರ್ಣಿಯವರು ಕೂಡ ನಾನು ತಿಳಿಸಿ ನನ್ನ ಮುಂದಿನ ನಿರ್ಧಾರವನ್ನು ಕೈಗೊಳ್ಳಬೇಕು ಎನ್ನುವಂಥ ಹಂತಕ್ಕೆ ಹೋದರೆ ಅನ್ನುವಂಥ ಒಂದು ಅಚ್ಚರಿಯ ಬೆಳವಣಿಗೆ ಇದಾಗ ಆಗ್ತಿದೆ. ಅದಕ್ಕಾಗಿ ಅವರು ಡಿ ಕೆ ಶಿವಕುಮಾರ್ ಅವರು ಪರಪ್ಪನ ಅಗ್ರಹಾರಕ್ಕೆ ಹೋಗಿ ವಿನಯ್ ಕುಲಕರ್ಣಿಯವರನ್ನು ಕೂಡ ಮೀಟ್ ಮಾಡುತ್ತಿದ್ದಾರೆ ಎನ್ನುವಂಥ ಮಾತು ಇದೀಗ ಕೇಳಿಬರ್ತಾ ಇದೆ. ಎಲ್ಲವನ್ನು ಗಮನಿಸಿದಂಥ ಕೇಂದ್ರ ಬಿಜೆಪಿ ಹೈಕಮಾಂಡ್ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಅಂದರೆ ಯಾವ ಕಾಲದಲ್ಲಿ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ ಅಲ್ಲಿ ಮತ್ತೊಂದು ಬಣ ಹೊರಗೆ ಬರ್ಬೋದು, ಅಥವಾ ಸರ್ಕಾರ ಬೀಳುವಂಥ ಹಂತಕ್ಕೂ ಅಂಥ ಪರಿಸ್ಥಿತಿ ಕೂಡ ಎದುರಾಗ್ಬೋದು. ಜೊತೆಗೆ ಡಿ ಕೆ ಶಿವಕುಮಾರ್ ಅವರೇನು ಮುಖ್ಯಮಂತ್ರಿ ಆದರೆ ಸಿದ್ದರಾಮಯ್ಯನವರ ಬಣ ಮತ್ತು ಸರ್ಕಾರವನ್ನು ಅನ್ಸ್ಟೇಬಲ್ ಮಾಡುವಂಥ ಅಥವಾ ಡಿಸ್ಟೇಬಲೈಸ್ ಮಾಡುವಂಥ ಹಂತಕ್ಕೆ ಕೂಡ ಹೋಗ್ಬೋದು ಎನ್ನುವಂಥ ಲೆಕ್ಕಾಚಾರ ಬಿಜೆಪಿಯ ಕೇಂದ್ರ ಹೈಕಮಾಂಡ್ಗೆ ಹೋಗಿ ಬಿಜೆಪಿ ಕೇಂದ್ರ ಹೈಕಮಾಂಡ್ ಒಂದು ಸೂಚನೆಯನ್ನು ಕೊಟ್ಟಂತಿದ್ದು. ಅದೇನೆಂದರೆ, ಸದ್ಯದ ಮಟ್ಟಿಗೆ ಕರ್ನಾಟಕ ಸರ್ಕಾರ ಸ್ಟೇಬಲ್ ಇಲ್ಲ, ಅಲ್ಲಿ ಎರಡು ಬಣ ಇದೆ, ಯಾವಾಗ ಏನು ಬೇಕಾದರೂ ಆಗ್ಬೋದು, ಅಂದರೆ ಇವತ್ತೇ ಆಗತ್ತೆ ಅನ್ನುವಂಥ ಹಂತಕ್ಕೆ ಬಿಜೆಪಿ ಹೈಕಮಾಂಡ್ ಕೂಡ ನಿರೀಕ್ಷೆಯನ್ನು ಮಾಡಿಲ್ಲ. ಹಾಗಾಗಿ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ಬಿಜೆಪಿಯ ರಾಜ್ಯ ನಾಯಕರಿಗೆ ಕೊಟ್ಟಿದೆ. ಅದೇನೆಂದರೆ, ನೀವು ಎಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇರಬೇಕು ಎನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದೆ. ಎರಡನೇದಾಗಿ, ಈಗ ಮುಖ್ಯಮಂತ್ರಿ ಬದಲಾವಣೆ ಆಗಲಿಲ್ಲ ಅಂದರೆ 2026 ಕೊನೆಯ ವೇಳೆಗೆ ಅದಾದ ನಂತರ ಎಲ್ಲವೂ ಕೂಡ ತಾರಕಕ್ಕೇರದೆ ಅನ್ನುವಂಥ ಮಾತನ್ನು ಕೂಡ ಬಿಜೆಪಿಯ ಕೇಂದ್ರ ಹೈಕಮಾಂಡ್ ಬಿಜೆಪಿ ನಾಯಕರಿಗೆ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಇದೀಗ ಸಿಗ್ತಾ ಇದೆ. ಆ ಮಾಹಿತಿ ಕೊಟ್ಟವರು ಯಾರು ಅನ್ನೋದು ಕೂಡ ನಾನು ಮುಂದೆ ಹೇಳ್ತೇನೆ. ನೋಡಿ, ಈಗ ಎರಡು ಬಣ ಇದೆ. ಇನ್ನು ಕೆಲವು ಹೈಕಮಾಂಡ್ ಮುಖಂಡರ ಮಾತಿನ ಮೇರೆಗೆ ಇನ್ನೇನು 5-6 ತಿಂಗಳ ಡಿ ಕೆ ಶಿವಕುಮಾರು ಕೂಡ ತಡ್ಕೊಳ್ಬಹುದು. ಅಂದರೆ 2.5 ವರ್ಷ ಆದ ನಂತರ ನವೆಂಬರ್ 20ಕ್ಕೆ 2.5 ವರ್ಷ ಕಂಪ್ಲೀಟ್ ಆಗುತ್ತೆ. ಏನಾದರೂ ಕೇಂದ್ರ ಹೈಕಮಾಂಡ್ ಕಾಂಗ್ರೆಸ್ ನಾಯಕರಾದಂಥ ಖರ್ಗೆ, ರಾಹುಲ್ ಗಾಂಧಿ ಅವರು ಮೀಟ್ ಮಾಡಿ, ಅಥವಾ 2-3 ದಿನದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಸ್ವತಃ ಫೋನ್ ಮಾಡಿ ರಾಹುಲ್ ಗಾಂಧಿ ಅವರು ಕರೆಸ್ಕೊಂಡು ಮಾತಾಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಅವೆಲ್ಲವೂ ನಡೆದು ಸಿದ್ದರಾಮಯ್ಯನವರೇ ಕೆಲವು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ
ಅಷ್ಟರ ಮಟ್ಟಿಗೆ ಒಂದು 6-7 ತಿಂಗಳುಗಳ ಕಾಲ ಅದನ್ನು ಸಹಿಸಿಕೊಳ್ಬೋದು ಡಿ ಕೆ ಶಿವಕುಮಾರ್ ಎನ್ನುವಂಥ ಮಾತು ಕೇಳಿಬರ್ತಿದೆ. ಒಂದು ವೇಳೆ 2026 ಮುಂದಿನ ವರ್ಷ ಅಂದರೆ ಸರಿಸುಮಾರು 1 ವರ್ಷಗಳ ಕಾಲದ ನಂತರ 26 ನವೆಂಬರ್ ವೇಳೆಗೆ ತನಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಡಲಿಲ್ಲ ಅಂದರೆ ಆಗ ಎಲ್ಲವೂ ಅತಿರೇಕಕ್ಕೆ ಹೋಗುತ್ತೆ ಎನ್ನುವಂಥ ಮಾತು ಬಿಜೆಪಿಯ ಕೇಂದ್ರ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಸೂಚಿಸಿದೆ. ಏನಾದರೂ ಸರ್ಕಾರ ಬಿದ್ದೋದ್ರೆ ಅಲ್ಲಿ ಪ್ರೆಸಿಡೆಂಟ್ ರೂಲ್ ಬರಬಹುದು, ಅಂದರೆ ರಾಷ್ಟ್ರಪತಿ ಆಳ್ವಿಕೆ ಕೂಡ ಬರ್ಬೋದು. ಯಾಕಂದರೆ ಅಲ್ಲೇ ತನಕ ಮತ್ತೆ ರಿಎಲೆಕ್ಷನ್ ಆಗಬೇಕಾದ್ರೆ 2028 ತನಕ ಟೈಮ್ ಇರುತ್ತೆ. ಹಾಗಾಗಿ ನಿಮಗೆ ಇಲೆಕ್ಷನ್ಗೆ ತಯಾರಿಗೋಸ್ಕರ ನಿಮ್ಗೆ ಟೈಮ್ ಸಿಗುತ್ತೆ. ಹಾಗಾಗಿ ನೀವು ಯಾವುದೇ ಕ್ಷಣದಲ್ಲೂ ಕೂಡ ಚುನಾವಣೆಗೆ ರೆಡಿ ಇರಬೇಕಾಗತ್ತೆ ಮತ್ತು ನಿಮ್ಮ ತಯಾರಿಯನ್ನು ಮಾಡ್ಕೊಳ್ಬೇಕಾಗುತ್ತೆ ಅನ್ನುವಂಥ ಮಾತನ್ನು ಇದೀಗ ಬಿಜೆಪಿಯ ಕೇಂದ್ರ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಸೂಚನೆ ಮಾಡಿದೆ. ಅವ್ರು ಹೇಳೋದು ಅಂದರೆ ಆಗ ನಿಮ್ಗೆ ಟೈಮ್ ಸಿಗುತ್ತೆ. 2028 ಮಾರ್ಚಲ್ಲಿ ಚುನಾವಣೆ ಘೋಷಣೆ ಆಗುತ್ತೆ, ಅವಾಗೂ ಟೈಮ್ ಸಿಗುತ್ತೆ. ಆದರೆ ಈಗ ನಿಮ್ಗೆ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ ಮತ್ತು ಕಾಂಗ್ರೆಸ್ನಲ್ಲಿ ಸ್ವಲ್ಪ ಡೌನ್ ಸ್ಟೆಬಿಲೈಸ್ ಆಗೋದ್ರಿಂದ ಡಿಸ್ಟೆಬಿಲೈಸ್ ಆಗಿರೋದ್ರ ಅದು ನಮಗೆ ಅಡ್ವಾಂಟೇಜ್ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿದೆ. 2026 ನಂತರ ಕಾಂಗ್ರೆಸ್ನಲ್ಲಿ ಯಾವುದೂ ಸರಿ ಇರಲ್ಲ ಎನ್ನುವಂಥ ಮಾತು ಕೂಡ ಬಿಜೆಪಿ ಹೈಕಮಾಂಡ್ ರಾಜ್ಯ ನಾಯಕರಿಗೆ ತಿಳಿಸಿದೆ. ಆಗ ಏನಾದರೂ ಆಯ್ತಂದರೆ ನೀವು ಯಾವುದೇ ಕ್ಷಣದಲ್ಲೂ ಕೂಡ ಚುನಾವಣೆಗೆ ಮಧ್ಯಂತರ ಚುನಾವಣೆಗೆ ರೆಡಿ ಇರಬೇಕು. 2026 ಒಳಗೆ ಯಾವುದೇ ಕಾರಣಕ್ಕೂ ಚುನಾವಣೆ ಆಗಿಲ್ಲ, ಸರ್ಕಾರ ಬೀಳಲ್ಲ ಎನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ 2026 ನಂತರ 27ರ ಮೊದಲ ವಾರದಲ್ಲಿ ಏನು ಬೇಕಾದರೂ ಆಗ್ಬೋದು. ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಕೊಟ್ಟಿಲ್ಲ ಅಂದರೆ ಈಗೇನು ಆಗಲ್ಲ, ಸದ್ಯದ ಮಟ್ಟಿಗೆ ಎಲ್ಲವೂ ಸಹಿಸ್ಕೊಂಡು ಹೋಗ್ತಾರೆ ಡಿ ಕೆ ಶಿವಕುಮಾರ್ ಅವರು. ಅದಕ್ಕೆ ಬೇರೆಯಾದೇ ಆದ ಕಾರಣ ಇದೆ, ಅವರ ಮೇಲೆ ತನಿಖೆ ಎಲ್ಲ ಇದೆ. ಹಾಗಾಗಿ 2026 ಕೊನೆ ತನಕ ಸಹಿಸ್ಕೊಳ್ಬೋದು. ಏನೇ ಅವಮಾನ ಆಗಲಿ ಅಥವಾ DCM ಪಟ್ಟ ಬಿಟ್ಕೊಟ್ರು ಅಥವಾ KBC ಅಧ್ಯಕ್ಷರ ಪಟ್ಟ ಬಿಟ್ಕೊಟ್ರು ಕೂಡ 2026 ತನಕ ಡಿ ಕೆ ಶಿವಕುಮಾರ್ ಅವರು ರೆಬಲ್ ಆಗಲ್ಲ. ಒಂದು ವೇಳೆ 2026 ನವೆಂಬರ್ ವೇಳೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಕೊಟ್ಟಿಲ್ಲ ಅಂದರೆ ಆಗ ಎಲ್ಲವೂ ಸರಿ ಇರಲ್ಲ, ಯಾವುದೂ ಸರಿ ಇರಲ್ಲ ಎನ್ನುವಂಥ ಮಾತು ಇದೀಗ ಬಿಜೆಪಿಯ ಕೇಂದ್ರ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಸೂಚನೆಯನ್ನು ಕೊಟ್ಟು ನೀವು ಮಧ್ಯಂತರ ಚುನಾವಣೆಗೆ ಅಂದರೆ ಅವಧಿ ಪೂರ್ಣವಾಗುವ ಮೊದಲೇ ಚುನಾವಣೆಗೆ ರೆಡಿ ಇರಬೇಕಿರುವಂಥ ಒಂದು ಕಟ್ಟೆಚ್ಚರದ ಸೂಚನೆಯನ್ನು ಕೊಟ್ಟಿದೆ. ಹಾಗಾಗಿ ಬಿಜೆಪಿ ಈಗ ಮತ್ತೊಂದು ಸೂಚನೆಯನ್ನು ಕೊಡೋದ್ರ ಜೊತೆಗೆ ಆಪರೇಷನ್ ಕಮಲ ಅಥವಾ ಸರ್ಕಾರ ಬೀಳುವ ಹಂತಕ್ಕೆ ನಾವು ಯಾವತ್ತೂ ಹೋಗಬಾರ್ದು. ಒಂದು ಸಲ ಚುನಾವಣೆಗೆ ಹೋಯ್ತು ಅಂದರೆ ಮಹಾರಾಷ್ಟ್ರದಲ್ಲಿ ಆದಂಥ, ದೆಹಲಿಯಲ್ಲಿ ಆದಂಥ, ಹರಿಯಾಣದಲ್ಲಿ ಆದಂಥ, ಜೊತೆಗೆ ಬಿಹಾರದಲ್ಲಿ ಆದಂಥ ಒಂದು ಚುನಾವಣೆ ರಿಸಲ್ಟ್ ಕರ್ನಾಟಕದಲ್ಲಿ ಬರಬೇಕು ಮತ್ತು ಮೊಟ್ಟ ಮೊದಲ ಬಾರಿಗೆ ಮ್ಯಾಜಿಕ್ ನಂಬರನ್ನು ಕ್ರಾಸ್ ಮಾಡಿ ಅತ್ಯಂತ ದೊಡ್ಡ ಜಯವನ್ನು ಕೂಡ ನಾವು ಗಳಿಸಬೇಕು ಎನ್ನುವಂಥ ಸೂಚನೆಯನ್ನು ಬಿಜೆಪಿಯ ಕೇಂದ್ರ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಕೊಟ್ಟಿದೆ. ಒಂದೊಂದು ಸತ್ಯ, ಬಿಜೆಪಿ ಕೂಡ ಇದೀಗ ಕಾಂಗ್ರೆಸ್ ವಿಚಾರದಲ್ಲಿ ತರಿ ಹಾಕ್ತಾ ಇಲ್ಲ. ಏನಾದರೂ ಒಂದು ಟಾಂಗ್ ಕೊಡೋದು ಅಥವಾ ಪ್ರತಿಭಟನೆ ಮಾಡೋದು ಅಥವಾ ಬಿಜೆಪಿ ಕಾಂಗ್ರೆಸ್ ನಾಯಕರನ್ನ ಬೈಯೋದು ಅಥವಾ ಕ್ರಾಂತಿ ಅನ್ನುವಂಥ ವ್ಯಂಗ್ಯ ಮಾತಾಡ್ಬೋದೇ ಹೊರತು ಸರ್ಕಾರವನ್ನು ಬೀಳಿಸುವಂಥ ಹಂತಕ್ಕೆ ಬಿಜೆಪಿ ಕೂಡ ಕೈ ಹಾಕಲ್ಲ. ಅವ್ರಿಗೆ ಗೊತ್ತಿದೆ 2026 ನಂತರ ಏನಾದರೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ ಆಗ ಎಲ್ಲವೂ ಕೂಡ ತಮ್ಮ ಪಾಲಿಗೆ ವರದಾನ ಆಗಲಿದೆ. ಅಲ್ಲಿ ತನಕ ನಾವು ಯಾರು ಕೂಡ ಏನು ಮಾತಾಡ್ಬೋದು, ಅವರು ಕಚ್ಚಾಡ್ಕೊಂಡು ಹೋಗಲಿ, ಅವ್ರು ಏನು ಬೇಕಾದ್ರೆ ಮಾಡ್ಕೊಂಡು ಹೋಗಲಿ, ನಮಗೆ ಕೂಡ ಅಂಥ ಅವಕಾಶ 2026 ಕೊನೆಯ ತನಕ ನಮಗೆ ಕೂಡ ಅಂಥ ಅವಕಾಶ ಇರಲ್ಲ. ಅದಾದ ನಂತರ ನಾವು ಯಾವುದೇ ಕ್ಷಣದಲ್ಲೂ ಕೂಡ ನಾವು ಎಲ್ಲದಕ್ಕೂ ತಯಾರಿರಬೇಕು ಎನ್ನುವಂಥ ಸೂಚನೆಯನ್ನು ಕೇಂದ್ರ ಬಿಜೆಪಿ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಕೊಟ್ಟಿದೆ ಎನ್ನುವಂಥ ಒಂದು ಸುದ್ದಿ ಇದೀಗ ಬೆಂಗಳೂರು ಪೋಸ್ಟ್ನಲ್ಲಿ ಅಚ್ಚುಕಟ್ಟಾಗಿ ಪ್ರಕಟವಾಗಿದೆ. ಬೆಂಗಳೂರು ಪೋಸ್ಟ್ನಲ್ಲಿ ಪ್ರಕಟವಾದಂಥ ಎಲ್ಲ ಸುದ್ದಿಗಳು ಕೂಡ ಸತ್ಯದ ಸನಿಹವಾಗಿರುತ್ತೆ ಎಂದು ಕೂಡ ಅನೇಕರಿಗೆ ಮನದಟ್ಟಾಗಿದೆ. ಯಾಕಂದರೆ ಸೀನಿಯರ್ ಜರ್ನಲಿಸ್ಟ್ ಆಗಿರುವಂಥ ಬೆಂಗಳೂರು ಪೋಸ್ಟ್ನವರು ಅತ್ಯಂತ ನಂಬಲಿಕ್ಕೆ ಅರ್ಹವಾದಂಥ ಒಂದು ವರದಿಯನ್ನು ಪ್ರಕಟ ಮಾಡ್ತಾರೆ. ಇದು ಕೂಡ ಹಾಗೆ ಆಗಿದೆ. ಯಾಕಂದರೆ ಈ ಹಿಂದೆ ಧರ್ಮಸ್ಥಳ ಕೇಸ್ ಆಗಿರ್ಬೋದು, ಬೇರೆ ಬೇರೆ ಪೊಲಿಟಿಕಲ್ ಕೇಸ್ ಆಗಿರ್ಬೋದು, ಬೆಂಗಳೂರು ಪೋಸ್ಟ್ನಲ್ಲಿ ಬಂದಂಥ ಎಲ್ಲ ಸುದ್ದಿಗಳು ಕೂಡ ಇದೀಗ ಒಂದು ಹಂತಕ್ಕೆ ಸತ್ಯವಾಗ್ತಿದೆ. ಇದು ಕೂಡ ಸರ್ಕಾರ ಬೀಳುತ್ತೆ ಅಥವಾ ನಾವು ಈಗಲೇ ಏನೋ ಮಾಡ್ತೀವಿ ಅನ್ನೋಂಥ ವರದಿ ಕೊಟ್ಟಿಲ್ಲ. 2026 ನಂತರ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಕೊಟ್ಟಿಲ್ಲ ಅಂದರೆ ಆಗ ಏನು ಬೇಕಾದರೂ ಆಗ್ಬೋದು. ಈಗ ಏನೂ ಆಗಲ್ಲ ಮತ್ತು ಯಾವ ಕ್ರಾಂತಿಯೂ ಆಗಲ್ಲ, ಯಾವ ಡೆವಲಪ್ಮೆಂಟ್ ಕೂಡ ಆಗಲ್ಲ ಎನ್ನುವಂಥ ವರದಿ ಈಗ ಬೆಂಗಳೂರು ಪೋಸ್ಟ್ ತನ್ನ ವರದಿಯನ್ನು ಸುದೀರ್ಘವಾಗಿ ಪ್ರಕಟ ಮಾಡಿದೆ. ಈ ಪ್ರಕರಣ ಅಥವಾ ಈ ನವೆಂಬರ್ ಕ್ರಾಂತಿ 2026 ನವೆಂಬರ್ ತನಕ ಕ್ಯಾರಿ ಆದರೆ ಅದಾದ ನಂತರ ಏನಾಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಈ ಎಲ್ಲವನ್ನ ಗಮನಿಸಿದಂಥ ಬಿಜೆಪಿ ಕೇಂದ್ರ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಒಂದು ಮಾತನ್ನು ಹೇಳಿದೆ, ಯಾವುದೇ ಕ್ಷಣದಲ್ಲಿ ಏನು ಬೇಕಾದ್ರೆ ಆಗ್ಬೋದು, ಅದಕ್ಕೆ ನೀವು ರೆಡಿ ಇರಬೇಕು, ಅದು ಚುನಾವಣೆಗೋಸ್ಕರ ಎನ್ನುವಂಥ ಮಾತನ್ನು ಹೇಳಿ ಇದೀಗ ಎಲ್ಲವೂ ಕೂಡ ಬಿಜೆಪಿ ಅಡ್ಡಗಾಲು ಹಾಕಬಾರ್ದು, ಏನು ಬೇಕಾದ್ರೆ ಮಾಡ್ಕೊ ಹೋಗ್ಲಿ ಅನ್ನುವಂಥ ಮಾತು ಬಿಜೆಪಿಯ ಕೇಂದ್ರ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಸೂಚನೆಯನ್ನು ಕೊಟ್ಟಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.